ಹಾಯ್, ಇವತ್ತೊಂದು ಚಿಕ್ಕ ಮಾಹಿತಿ ಕೊಡಬೇಕು ಅಂತ. R15 ವರ್ಷನ್ 3 ಗಾಡಿ ಇದು. ಆಯಿಲ್ ಸರ್ಕ್ಯುಲೇಷನ್ ಆಗಿಲ್ಲ, ಕಂಪ್ಲೀಟ್ ರಾಕರ್ ಸೀಸು ನೋಡಿ. ಇದು ನೋಡಿ, ರಾಕರ್ ಫುಲ್ ಸೀಸ್, ಕ್ಯಾಮ್ ಶಾಫ್ಟು ಸೀಸು. ಗಾಡಿ ಎಲ್ಲೋ ಸೌಂಡ್ ಬಂದೈತೆ ಅಂತ ಹೇಳ್ಬಿಟ್ಟು ಆಮೇಲೆ ಆಯಿಲ್ ಹಾಕವ್ರೆ. ಒಂದೊಂದು ಟೈಮ್ ನಮ್ಗೆ ಅನ್ಸತ್ತಲ್ಲ, ಓವರ್ ನಮ್ಮ ಮೈ ಸೀರಿಯಸ್ ಆಗ್ಬಿಡ್ತಂದ್ರೆ, ನಮಗೆ ಮೈ ಹುಷಾರಿಲ್ಲ ಅಂದರೆ ಓವರ್ ಸೀರಿಯಸ್ ಆಗೋಯ್ತಂದ್ರೆ ಹಾಸ್ಪಿಟ್ಲ್ ಹೋಗ್ತೀವಲ್ಲ, ಆ ಥರ ಆಗ್ಬಿಡೈತೆ ಕತೆ. ಇದು ಮ್ಯಾಕ್ಸಿಮಮ್ ಇವಾಗ ಖಾಲಿ ಒಂದು ಜಸ್ಟ್ ಆಯಿಲ್ ಇಶ್ಯೂನೇ. ಯಾಕೆ ಆಯಿಲ್ ಇಶ್ಯೂ ಅಂತ ತುಂಬ ಪಿನ್ ಮಾಡಿ ಹೇಳ್ತೀನಿ ಅಂದರೆ, ಇದರಿಂದ ಬರೋದೇ ಸಮಸ್ಯೆ ಫಸ್ಟ್ ಆಯಿಲೇ. ಅದಕ್ಕೊಂದೇ ಒಂದು ಇದು ಮ್ಯಾಕ್ಸಿಮಮ್ ಒಂದು 25,000 ಖರ್ಚು. 25 30,000 ಬರುತ್ತೆ. ಇದು ಅಮೌಂಟು ಯಾಕೆ ಮೆನ್ಷನ್ ಮಾಡ್ತೀನಿ ಅಂದರೆ, ನಿಮಗೆ ಆಯಿಲ್ ಮೇಲೆ ಗಮನ ಇರಬೇಕು, ಖಂಡಿತ ಇರಬೇಕು. ಗಾಡಿ ಓಡಿಸೋರಿಗೆ ಗಮನ ಇರಲೇಬೇಕು. ಅದು ನೀವು ಓಡಿಸೋವಾಗ ಒಂದೊಂದು ಟೈಮ್ ಆಗಲ್ಲ ಚೆಕ್ ಮಾಡೋಕ್ಕೆ, ಓಡುತ್ತೆ ಸ್ವಲ್ಪ ದಿವಸ ಓಡುತ್ತೆ, ಏನೋ ನಾಯ್ಸ್ ಇಂಜಿನಲ್ಲಿ ಬಂದಮೇಲೆ ಆಮೇಲೆ ಆಯಿಲ್ ಚೇಂಜ್ ಮಾಡೋಣ ಅಂತ ಬರ್ತೀರಾ. ಮಾಡೋಕ್ಕೆ ಹೋಗಬೇಡಿ. ಇದೇ ಥರ ಮಾಹಿತಿ ಕೊಡ್ತಾ ಇರ್ತೀವಿ. ಫ್ಯೂಷನ್ ಮೋಟೋ ನಿಮ್ಗೋಸ್ಕರ ಇರೋದು. ಥ್ಯಾಂಕ್ ಯು.